ಎಲ್ಲರಿಗೂ ನಮಸ್ಕಾರ. ಶಿರಡಿ ಸಾಯಿಬಾಬಾ ಟೆಂಪಲ್ ಪಾರ್ಟ್ 2ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಶಿರಡಿಗೆ ರೀಚ್ ಆದ ತಕ್ಷಣ ಒಂದು ರೂಮ್ನ ಬುಕ್ ಮಾಡ್ಕೊಂಡ್ವಿ. ರೂಮ್ ಬುಕ್ ಮಾಡಿಬಿಟ್ಟು ರೂಮಲ್ಲಿ ಬ್ಯಾಗ್ ಎಲ್ಲ ಬಿಸಾಕಿ ಹೊಟ್ಟೆ ಇಷ್ಟು ಹಸಿತಾ ಇತ್ತು ಅಂದ್ರೆ ಫ್ರೆಶ್ ಅಪ್ ಆಗೋಕ್ಕೂ ನಮಗೆ ಪೇಷನ್ಸ್ ಕೂಡ ಇರಲಿಲ್ಲ. ಹಾಗೆ ಬೇಗ ಬ್ರಷ್ ಮಾಡ್ಕೊಂಡು ನಾವು ಬುಕ್ ಮಾಡಿರೋ ರೂಮ್ ಕೆಳಗಡೆನೆ ಹೋಟ್ಲಿತ್ತು. ನಾವು ತಂದಿದ್ದು ಸ್ವಲ್ಪ ಫುಡ್ ಇತ್ತು. ಹೋಟ್ಲಲ್ಲೂ ಸ್ವಲ್ಪ ಫುಡ್ ಆರ್ಡರ್ ಮಾಡಿ ಹೊಟ್ಟೆ ತುಂಬವರೆಗೂ ಬ್ಯಾಟಿಂಗ್ ಮಾಡಿ ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಅಂತ ಹೊರಟ್ವಿ. ನಾವು ರೆಡಿ ಆಗ್ಬಿಟ್ಟು ದರ್ಶನ ಮಾಡಕ್ ಬಂದಿದ್ದೀವಿ. ನಮ್ಮ ವೈಫ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ನನಗೆ ಇನ್ನಷ್ಟು ಲವ್ ಆಗ್ತಾ ಇದೆ. ಅವ್ರು ಕೇಳಿಸ್ಕೊಂಡಿಲ್ಲ. ಬಳೆ ಬಂದು ಕೊಡ್ಸೋಣ, ದರ್ಶನ ಮಾಡ್ಕೊಂಡು ಬಂದು. ನಾನು ಹೆಂಡತಿ ಇಂಥದ್ದು ಬೇಕು ಅಂತ ಪಣ ತೊಟ್ರೆ ಅದು ಕೊಡ್ಸೋವರೆಗೂ ಬಿಡಲ್ಲ, ಅಷ್ಟು ಹಠ ಮಾಡ್ತಾಳೆ. ನಾಳೆ ನನಗೆ ಹುಟ್ಟೋ ಮಕ್ಕಳನ್ನ ಸಂಭಾಳಿಸ್ಬಿಡ್ಬೋದು, ಆದರೆ ಇವಳನ್ನ ಸಂಭಾಳಿಸೋದು ಇದೆಯಲ್ಲ ಭಾಳ ಕಷ್ಟ ಇದೆ. ಇಲ್ಲಿವರೆಗೂ ಮಾತ್ರ ವಿಡಿಯೋ ಮಾಡೋಕ್ಕಾಗೋದು, ಯಾಕಂದರೆ ಮೊಬೈಲ್ ಇಲ್ಲಿ ಕೊಡಬೇಕಾಗತ್ತೆ. ಒಳಗಡೆ ಎಂಟ್ರಿ ಇಲ್ಲ. ಸೊ ಇಲ್ಲಿವರೆಗೂ ಮಾತ್ರ ತೋರ್ಸೋಕ್ಕಾಗೋದು, ಒಳಗಡೆ ತೋರ್ಸೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ದರ್ಶನ ಮುಗಿಸ್ಕೊಂಡು ಆಲ್ರೆಡಿ ಲೇಟ್ ಆಗಿದೆ. ಆಯ್ತು, ಇಷ್ಟ ಲಾಸ್ಟು. ವಾಪಸ್ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಸಿಗೋಣ. ಓಕೆ, ಮತ್ತೆ ಸಿಗೋಣ. ಕೊನೆಗೂ ನಮ್ಮ ದರ್ಶನ ಅಂತೂ ಆಯಿತು. ದರ್ಶನ ಮಾತ್ರ ಸಖತ್ತಾಗಾಯಿತು. ಬಟ್ ಒಳಗಡೆ ಫೋನ್ ಯಾಕೆ ಬಿಟ್ಟಿಲ್ಲ ಅಂತ ತುಂಬ ಬೇಜಾರಾಯಿತು. ಯಾಕಂದರೆ ಅದನ್ನು ನಿಮ್ಗೆ ತೋರಿಸ್ಬೋದಾಗಿತ್ತು. ಬಟ್ ಸೆಕ್ಯೂರಿಟಿ ರೀಸನ್ಗೋಸ್ಕರ ಅಲೋ ಮಾಡಿರಲ್ಲ ಫೋನು. ವಿ ವಿಲ್ ಅಂಡರ್ಸ್ಟ್ಯಾಂಡ್. ಒಳಗಡೆ ಇಷ್ಟು ಚೆನ್ನಾಗಿತ್ತು ಅಂತಂದರೆ ಬಾಬಾ ಅವರು ಹಾಕೊಂಡಿರುವಂಥ ಬಟ್ಟೆ, ಅವ್ರು ಯೂಸ್ ಮಾಡಿರುವಂಥ ಪಾತ್ರೆ, ಹಾಕೊಂಡಿರುವಂಥ ಚಪ್ಪಲಿ, ಅವ್ರು ಯೂಸ್ ಮಾಡಿರುವಂಥ ಪ್ರತಿಯೊಂದು ಕೂಡ ಆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಎಲ್ಲ ನೋಡಿದ ತಕ್ಷಣ ನಮಗಂತೂ ಒಂದು ಕ್ಷಣ ಮೈ ಜುಮ್ ಅಂದೋಗ್ಬಿಡ್ತು. ಆ ಫೀಲ್ನ ವಿ ಕಾಂಟ್ ಎಕ್ಸ್ಪ್ರೆಸ್, ಅಷ್ಟು ಚೆನ್ನಾಗಿತ್ತು. ಹಲೋ ಫ್ರೆಂಡ್ಸ್, ಇವಾಗ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾತ್ರ ಸಖತ್ತಾಗಾಯಿತು. ನಾವು ಟ್ರೈನ್ ಬುಕ್ ಮಾಡಿದ್ವಿ, ಅದು ಕನ್ಫರ್ಮೇಷನ್ ಅಲ್ಲಿ ಇತ್ತು. ಇವಾಗ ನೋಡಿದ್ದು ನಮಗೆ ಸ್ಪೆಷಲ್ VIP ಟಿಕೆಟ್ ಕೊಡೋಕೆ ಅಂತ ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಆಯ್ತಾ ನಮಗೆ ಅಲ್ಲ, ಅಕಸ್ಮಾತ್ ನಮಗೆ ಅಲ್ಲ ಟ್ರೈನಲ್ಲಿ ನನಗೇನಾರ ಸೀಟ್ ಸಿಕ್ಕಿಲ್ಲ ಅಂದ್ರೆ ಟ್ರೈನ್ ಡ್ರೈವರ್ ಸೀಟೇ ಕೊಡ್ತಾರೆ ನನಗೆ. ಸರಿ, ಟಾಪಿಕ್ ಬರೋಣ. ನಾವು ದರ್ಶನ ಮಾಡಿದ್ವಿ, ಚೆನ್ನಾಗಾಯ್ತು. ದರ್ಶನ ಎಲ್ಲ ಹೇಗಾಯ್ತು ಎಲ್ರದ್ದು? ಚೆನ್ನಾಗಾಯ್ತು. ದರ್ಶನ ಎಲ್ಲ ಸಖತ್ತಾಗಾಯ್ತು ನೋಡಿ. ದರ್ಶನ ಎಲ್ಲ ಸಖತ್ತಾಗಾಯ್ತು. ಇವಾಗ ನಾವು ಶನಿ ಶಿಗ್ನಾಪುರ್ಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಗಾಡಿಗಳು ಸಿಕ್ಕಿಲ್ಲ ಇನ್ನ ಅಲ್ವಾ? ಶನಿ ಶಿಗ್ನಾಪುರಲ್ಲಿ ಏನೇನಿದೆ ಬನ್ನಿ ಹೇಳಿ. ಆಕ್ಚುಲಿ ಶನಿ ಶಿಗ್ನಾಪುರ ಡೋರ್ ಮನೆಗೂ ಕಾಗಲಿಲ್ಲ, ಈವನ್ ಬ್ಯಾಂಗ್ಳೂರ್ ಸೈಡ್ ಆಗಲಿಲ್ಲ. ಯಾಕಂದ್ರೆ ಅದೊಂದು ವಿಶೇಷತೆ ಇದೆ. ಅಲ್ಲಿ ಶನಿದೇವ ಅದು ಊರನ್ನೇ ಕಾಪಾಡ್ತಾ ಇದ್ದಾನೆ ಅಂತ ಒಂದು ಪ್ರತೀತಿ ಇದೆ. ಅಲ್ಲಿ ಹೋಗ್ಬಿಟ್ಟು ನಿಮಗೂ ತೋರಿಸ್ತೀವಿ, ಅಲ್ಲಿವರೆಗೂ ವೇಟ್ ಮಾಡಿ. ಅಲ್ಲಿ ಹೋಗಿ ತೋರಿಸ್ತೀನಿ. ನಾನು ಒಂದೆರಡು ವರ್ಡ್ಗಳಿದ್ದಾವೆ. ನಮ್ಮೂರಲ್ಲಿ ಬೀಗ ಹಾಕೋದ್ರೂ ಹೊಡೆದ್ಬಿಟ್ಟು ತಗೊಂಡೋಗ್ತಾರೆ. ಬಟ್ ಅಲ್ಲಿ ಬ್ಯಾಂಕು ಮನೆ ಏನಕ್ಕೂ ಬೀಗ ಅನ್ನೋದು ಬಾಗ್ಲೇ ಇಲ್ವಂತೆ. ಅದು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೌದಾ? ಹಾಂ, ಬನ್ನಿ ಹೋಗೋಣ. ಇವರು ತವ್ರ ಮನೆ ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನ. ಹಾಂ, ಓಕೆ. ಎಲ್ಲರೂ ನಾವು ಶನಿ ಶಿಗ್ನಾಪುರ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಎಲ್ಲರೂ ಪಾವ್ ಬಜ್ಜಿ ತಿಂತಾರಂತೆ. ಎಲ್ರಿಗೂ ಪಾವ್ ಬಜ್ಜಿ ತಿನ್ನಿಸ್ಕೊಂಡ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ. ಪಾವ್ ಬಜ್ಜಿ ಇನ್ನೊಂದು ಯಾವುದು ಮಿಸಲ್ ಪಾವ್ ನಾಳೆ 11 ಗಂಟೆ. ಅದು ಫೇವ್ರೇಟ್ ಅಂತ ಬಾಯಲ್ಲೆಲ್ಲ ನೀರು ಬರ್ಸವ್ರೆ. ಕರ್ನಾಟಕದಿಂದ ಮಹಾರಾಷ್ಟ್ರ ಬರೋವರೆಗೂ ಫೇವ್ರೇಟ್ ಅದು. ಬಟ್ ಇನ್ನೂ ಕೊಡಿಸಿಲ್ಲ. ನಾಳೆ ಕೊಡಿಸ್ತಾರೆ. ನಾಳೆ ಅದೇನೋ ಅದಕ್ಕೆ ಇಷ್ಟೇ ಅಂತ ಟೈಮ್ ಬೇರೆ ಇದೆ ಅಂತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ಇಲ್ಲ ಸಾಯಂಕಾಲವರೆಗೂ ಅಷ್ಟೇ ಸಿಗುತ್ತಂತ. ಅದು ಯಾವ ಪಾವ್? ಮಿಸಲ್ ಪಾವ್. ಸೊ ವಿ ಆರ್ ವೇಟಿಂಗ್ ಫಾರ್ ಮಿಸಲ್ ಪಾವ್. ಪಾವ್ ಬಜ್ಜಿ ನಮ್ಗೇನು ಹೊಟ್ಟೆಗೆ ಏನು ಬಿದ್ರು ಓಕೆ. ಅಲ್ಲ, ಮಹಾರ ಮತ್ತೆ ಮಿಸಲ್ ಪಾವ್ ಇದು ಎರಡು ಮಹಾರಾಷ್ಟ್ರ ಸ್ಪೆಷಲ್. ನೋಡೋಣ ಇಷ್ಟ ಆಗುತ್ತೆ ಇಲ್ವಾ. ಆ್ಯಕ್ಚುಲಿ ನಮಗೆ ಒಳಗಡೆ ಫೋನ್ ಅಲೋ ಮಾಡಲ್ಲ. ಏನೋ ದರ್ಶನ ಆಗಿ ಇದಾಗೋವರೆಗೂ ಆಚೆನೇ ಇಟ್ಕೋಬೇಕು. ನಾವು ಆಚೆ ಬಂದಮೇಲೆ ಫೋನ್ ಕೊಟ್ಟಿದ್ದಾರೆ ನೋಡಿ. ಇದು ಸರೌಂಡ್, ಈ ಕಡೆ ಎಲ್ಲ ಸರೌಂಡ್, ಆ ಕಡೆಯಿಂದ ದೇವಸ್ಥಾನ ಇದೆ, ಟೆಂಪಲ್ ಇದೆ. ಆಯಿತಾ, ನಮ್ಗೆ ಹೊರಗಡೆ ಇಲ್ಲಿ ಬಂದಮೇಲೆ ನಾವು ಶನಿ ಶಿಗ್ನಾಪುರ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಲ್ಲ, ಟೈಮು ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಪ್ಲ್ಯಾನು ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದರೆ ಇಲ್ಲಿಂದ 2 ಅವರ್ ಜರ್ನಿ ಮತ್ತು ಆ ಕಡೆಯಿಂದ ಬರೋಕ್ಕೆ 2 ಅವರ್ ಜರ್ನಿ. ಟೈಮ್ ಆಲ್ರೆಡಿ 6:30 ಆಗಿಬಿಟ್ಟಿತ್ತು. ನಾವು ಅಲ್ಲಿ ರೀಚ್ ಆಗೋದೇ 8 ಗಂಟೆಗೆ ರೀಚ್ ಆಗ್ತಾಯಿದ್ವಿ. ಮತ್ತು ಅಷ್ಟಲ್ಲಿ ಏನು ತೋರ್ಸೋಕ್ಕಾಗಲ್ಲ, ಏನು ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ನಾವು ಪಾವ್ ಬಜ್ಜಿ ತಿನ್ನಕ್ಕೆ ಬಂದ್ವಿ. ಫೈನಲಿ ವಿ ಆರ್ ಹೀಟಿಂಗ್ ಪಾವ್ ಬಜ್ಜಿ. ಬನ್ನಿ ಟೇಸ್ಟಿಗಿದೆ ಅಂತ ನೋಡೋಣ. ಸಖತ್ತಾಗಿದೆ. ಆ ಮಸಾಲೆ, ಖಾರ
ಆ ನಿಂಬೆಹಣ್ಣು ಅದ್ರ ಜೊತೆ ಈರುಳ್ಳಿ ಎಲ್ಲಾ ಕಾಂಬಿನೇಷನ್ ಸಖತ್ತಾಗಿದೆ. ನನಗಂತೂ ಸಖತ್ತಾಗಿ ಇಷ್ಟ ಆಯ್ತು. ಬಟ್ ಇದಕ್ಕಿಂತ ಸಖತ್ತಾಗಿರೋದು ನಮ್ಗೆ ಆಲ್ ಟೈಮ್ ಫೇವ್ರೇಟ್ ಅಂತಂದ್ರೆ ನಮ್ ಜೋಳದ ರೊಟ್ಟಿ. ತಿನ್ಕೊಂಡೆಲ್ಲ ಬರ್ಬೇಕಾದ್ರೆ ತಿಂದಿದ್ದೆಲ್ಲ ಕರಗಬೇಕಲ್ಲ, ಅದಕ್ಕೋಸ್ಕರ ನಾನು ಹೆಂಡತಿ ಇಲ್ಲಿ ಶಾಪಿಂಗ್ ಮಾಡ್ಬೇಕು ಅಂತ ಅದೇನೋ ಬೋತ್ನಿನೋ ಗೀತ್ನಿನೋ ಸ್ಯಾರಿ ಅಂತೆ, ಮಹಾರಾಷ್ಟ್ರ ಸ್ಪೆಷಲ್ ಅಂತೆ, ಆ ಸ್ಯಾರಿ ಒಂದು ತಗೊಂಡ್ಲು. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಡಾರ್ಲಿಂಗ್ ಬಂದು ನನಗೋಸ್ಕರ ಒಂದು ಸಾಂಗ್ ಆಡೋದು. ಅದಕ್ಕೆ ನಾನು ಅವಳಿಗೋಸ್ಕರ ಟ್ರೆಂಡಿಂಗ್ ಅಲ್ಲಿ ಇರೋ ಸಾಂಗ್ ಆಡ್ದೆ. ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು ಬಂದ ಮೇಲೆ ಬಾಗಿ ಮಾತೇನು ನನ್ನ ಡಾರ್ಲಿಂಗ್ ನಾನು ಆಡಿದ ಸಾಂಗ್ ಕೇಳಿಸ್ಕೊಂಡ್ಬಿಟ್ಟು ಇನ್ನೊಂದ್ಸತಿ ನನ್ನ ಮಗನ ಸವಾಸನೆ ಬೇಡ ಅಂತ ಮೈಕ್ ಎತ್ಕೊಂಡು ಓಡೋದು. ಬೆಳಿಗ್ಗೆ ನಮ್ಮ ಮೂಡೆಲ್ಲ ಆಫ್ ಮಾಡಿಬಿಟ್ರು ಸಾಹೇಬ್ರು. ನಾನಾಗಿದ್ರೆ ತಾನೇ ಆಫ್ ಟೀನ 2 ಕಪ್ ಕುಡಿದ್ವಿ. ಇವಾಗ ಅಲ್ಲಿ ಕಿವಿ ಕ್ಲೀನ್ ಮಾಡೋರು ಬಂದಿದ್ದಾರಂತೆ, ಅದಕ್ಕೆ ಕ್ಲೀನ್ ಮಾಡ್ತಾರಂತ ನಮ್ಮ ಅಣ್ಣ ಮತ್ತೆ ನಮ್ಮ ಸಾಹೇಬ್ರು ಅಲ್ಲಿ ಹೋಗಿದ್ದಾರೆ. ಕಿವಿ ಕ್ಲೀನ್ ಮಾಡೋ ಸ್ಪೆಷಲಿಸ್ಟ್ ಅನಿಲ್ ಬ್ರೋ ಕಿವಿ ಅಂತೂ ಕ್ಲೀನ್ ಮಾಡಿಸ್ಕೊಂಡ್ರು. ಇವಾಗ ನನ್ನ ಹೆಂಡತಿಯ ಸರದಿ. ನನ್ನ ಹೆಂಡತಿ ಸರದಿ ಹೊಲಸು ತೆಗಿತು ಅಂದ್ರೆ ಈಗೇನು BBMP ಅಲ್ಲಿ ಕರ್ಸ್ಬೇಕಾಗಿತ್ತು, ಇಲ್ಲೇನು ಕರ್ಸ್ಬೇಕು ಎಲ್ಲ ಇಲ್ಲೇನು ಬರುತ್ತೆ, ಇಲ್ಲಿ ಮುನ್ಸಿಪಾಲ್ಟಿ ಕರ್ಸ್ಬೇಕಾಗತ್ತೆ. ಈಗ ಟ್ರ್ಯಾಕ್ಟರ್ನ ಕಸನ ತುಂಬ್ಕೊಂಡೋಗಕ್ಕೆ ಅಷ್ಟು ಗಲೀಜ್ ಬರುತ್ತೆ ನೋಡಿ. ಇವಾಗ ಅಲ್ಲಿ ಸ್ಟೈಲ್ ಆಗಿ ನಮ್ಮ ಅಕ್ಕನ ಹುಷಾರು ಮಾಡ್ರ, ನಿಧಾನಸೆ ಮಾಡ್ರಿ ನೀವು. ನಮಗಿರೋರೇ ಒಬ್ಬರೇ ಅಕ್ಕ, ಆಯ್ತಾ ಬ್ರೋ ಡ್ಯೂಡ್? हाँ आप आराम से हाँ कितने वाले से ಹೌದು ಇಷ್ಟೇನಾ? ಮೊನ್ನೆ ನಾನೇ ಹಾಕೊಂಡೆ ಅದು ಸ್ವಲ್ಪ. ಸರಿ ಅಮ್ಮ, ಸರಿ ಅಮ್ಮ. ಅಲ್ಲ ನನಗೆ ಹೇಳ್ತಿದ್ರು ಮುನ್ಸಿಪಾಲ್ಟಿ ಕಳ್ಸೋಣ ಅಂತ, ಇವ್ರಿಗೇನು ಕಳ್ಸೋಣ? ನನಗೆ ಒಂಚೂರು ಗಲೀಜಿರ್ಲಿಲ್ಲ. ಸಾಹೇಬ್ರ ಹತ್ರ ನೋಡಿ, ಲಾರಿ ಅಲ್ಲ, ಒಂದು ಟ್ರೈನೇ ತರಿಸ್ಬೇಕೀಗ. ನನಗೆ ಹೇಳ್ತೀರಾ? ನನಗೆ ಹೇಳ್ತೀರಾ? ಮೂಗಲಿ ಕೊಡು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಶುಭಾಶಯಗಳು. ನಾವು ಇವಾಗ ಮಿಸ್ಲಾ ಪಾವ್ ತಿನ್ನಕ್ ಬಂದಿದ್ದೀವಿ. ಮಿಸಲ್ ಪಾವ್ ತಿನ್ನಕ್ ಬಂದಿದ್ದೀವಿ. ಹೇಗಿದೆ ಟೇಸ್ಟ್? ನಿಮ್ಮ ಹತ್ರ ಇಲ್ವಲ್ಲ? ನೀವ್ ಹೆಂಗ್ ಚೆನ್ನಾಗಿದೆ ಅಂತೇಳಿ ನಿಮ್ಮ ಹತ್ರ ಇಲ್ವೋ ಇಲ್ಲ? ಹೇಗಿದೆ ತಿಂತೀನಿ ಪಾಪಡ ಬ್ರೋ, ಹೇಗಿದೆ? ಇವ್ರ ಆಲ್ ಟೈಮ್ ಫೇವ್ರೇಟ್ ಇದು. ಸೂಪರ್ ಆಗಿದೆ. ಇದು ಇದ್ರೆ 3 ಹೊತ್ತು ಅದನ್ನೇ ತಿಂತಾರೆ, ಅಷ್ಟು ಇಷ್ಟ ಇವ್ರಿಗೆ. ನಾವು ಇವಾಗ ತಿಂತಾ ಇದೀವಿ, ನಾನು ತಿಂದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಮಿಸಲ್ ಪಾವ್ ಮಹಾರಾಷ್ಟ್ರ ಸ್ಪೆಷಲ್. ನೀವು ಯಾರು ತಿಂದಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ, ಆಯ್ತಾ? ನೆಕ್ಸ್ಟ್ ನಮ್ಮ ಅಕ್ಕ ಕೊಡ್ರಿ. ಬರೀ ಸೌತೆಕಾಯಿ ತಿಂತೀನಿ ನಾನು. ಇರ್ಲಿ ಬಿಡುತ್ತೀಪ್ಪ, ನೀನು ಆಮೇಲೆ ತಿನ್ನುವಂತೆ. ಓಕೆ ಗೈಸ್, ಫೈನಲಿ ನಮ್ದು ದರ್ಶನ ಆಯ್ತು, ಇಲ್ಲೆಲ್ಲ ಶಾಪಿಂಗ್ ಆಯ್ತು, ಎಲ್ಲ ಕಡೆ ಅಡ್ಡಾಡಿದ್ವಿ. ಆಲೋಚನೆ ಇವಾಗ ನಾವು ಬ್ಯಾಕ್ ಟು ಎಸ್, ನಾವು ಇವತ್ತು ತಿರ್ಗಾ ಮತ್ತೆ ಬೆಂಗಳೂರಿಗೆ ಹೋಗ್ತೀವಿ. ಬ್ಯಾಕ್ ಟು ಬೆಂಗಳೂರು. ನನ್ನ ಹೆಂಡ್ತಿನ ಇಲ್ಲೇ ಸುತ್ತಾಡ್ತಾ ಇದ್ದಾಳೆ. ಇವಾಗ ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ. ಚೆಕ್ಔಟ್ ಮಾಡಿ ಒಂದು ಆಟ ಹಿಡ್ಕೊಂಡು ಸೀದಾ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ನಾವು ಇವತ್ತು ಆಕ್ಚುಲಿ ನಾವು ಇದಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ. ಯಾವ್ದು? ಶನಿ ಶಿಗ್ನಾಪುರ್ಗೆ ಹೋಗಕ್ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದ್ರ ಬಗ್ಗೆ ವಿವರಿಸ್ತೀನಿ ಅಂಡ್ ಅದನ್ನ ತೋರಿಸ್ತೀನಿ. ಬನ್ನಿ ಇವಾಗ ನಮ್ದು ಆಕ್ಟಿವಿಟೀಸ್ ಏನು, ಹೋಗ್ತಾ ಏನೆಲ್ಲ ತರಲೆ ಮಾಡ್ತೀವಿ ಎಲ್ಲ ನಾವು ವಿಡಿಯೋ ಮೂಲಕ ಅಂತರ ನೋಡುವ. ನೋಡಿ ಏನ್ ದೌರ್ಜನ್ಯ ಮಾಡ್ತಾವ್ರ ನನ್ನ ಮೇಲೆ, ಆಯ್ತಾ? ಗಂಡ ಸ್ವಲ್ಪ ಮರ್ಯಾದೆ ಇಲ್ಲ, ಇದು ನಮ್ಮ ಗಂಡ ಹತ್ರ ಭಾಳ. ವಿಡಿಯೋದಲ್ಲಿ ನಾವು ಬೇಬಿನ ತೋರಿಸ್ತಾ ಇರ್ತೀನಿ. ಇದು ಯಾರು ಗೊತ್ತಾ? ನನ್ನ ಲವರ್.
ಓಕೆ ಮೈ ಬೇಬಿ. ನನ್ನ ಹೆಂಡತಿ ನಾನು ಮದುವೆ ಆಗಿರಲಿಲ್ಲ ಅಂದರೆ ಇದನ್ನೇ ಮದುವೆ ಆಗ್ತಾ ಇದ್ದೆ. ಬಟ್ ಏನು ಮಾಡಬೇಕು, ಆಗ್ಬಿಟ್ಟಿದ್ದೀನಿ. ಬಟ್ ಆದರೂ ಇದು ನನ್ನ ಲವರ್. ಖುಷಿ ಪಡ್ತೀನಿ. ನೀವಲ್ಲ ಲಗೇಜ್. ಹಲೋ ಗಾಯ್ಸ್, ಎಲ್ಲ ಪ್ಯಾಕಪ್ ಆಯಿತು. ಇವರು ಸಾಯಿಬಾಬಾ ಅಲ್ಲಿ ಇರೋ ಬರೋರೆಲ್ಲ ಶಾಪಿಂಗ್ ಮಾಡೋರೆ. ಎಲ್ಲರೂ ಕೊನೆಯದಾಗ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಜೈ ಸಾಯಿರಾಮ್, ಜೈ ಸಾಯಿರಾಮ್, ಸಾಯಿರಾಮ್ ಮಹಾರಾಜ್ ಕಿ ಜೈ, ಸಾಯಿನಾಥ್ ಮಹಾರಾಜ್ ಕಿ ಜೈ. ಫೈನಲಿ ವಿ ಆರ್ ಲಿವಿಂಗ್ ಶಿರ್ಡಿ ಸಾಯಿಬಾಬಾ. ಪ್ಲಾನ್ ಮಾಡು. ಸಾಯಿರಾಜ್ ಮಹಾರಾಜ್ ಕೆ. ನಾವ್ ಇವಾಗ ಹೋಗ್ತಾ ಇದೀವಿ ಕೂಪರ್ಗಾಂವ್ ರೈಲ್ವೆ ಸ್ಟೇಷನ್ಗೆ. ಯಾವ್ದು ಎಕ್ಸ್ಪ್ರೆಸ್ ನಮ್ದು? ಕರ್ನಾಟಕ ಎಕ್ಸ್ಪ್ರೆಸ್ ಟಿಕೆಟ್ ಬುಕ್. ಎಸ್, ಆಕ್ಚುಲಿ ನಾನು ಏನ್ ಗೊತ್ತಾ, ನನ್ನ ಸೀಟೇ ಬುಕ್ ಆಗಿರ್ಲಿಲ್ಲ. ಇವತ್ತು ಅಷ್ಟೇ ಕನ್ಫರ್ಮ್ ಆಗಿತ್ತು. ಎಷ್ಟು ಕೂಡ ನಮ್ ಕಂಪಾರ್ಟ್ಮೆಂಟ್ ಬೇರೆ, ಅವ್ರದ್ದೇ ಖುಷಿ ಆಗ್ತಿದೆ ನನಗೆ. ಗೈಸ್ ತುಂಬಾ ಚೆನ್ನಾಗಿತ್ತು. ನೀವು ಯಾರ್ಯಾರು ಶಿರ್ಡಿಗೆ ಬಂದಿದ್ದೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ. ನಮ್ದಂತೂ ಸಖತ್ತಾಗಿತ್ತು. ಬಟ್ ಒಂದು ಸ್ಮಾಲ್ ಅಷ್ಟೇನೆ, ನಾವು ಯಾವ್ದಾದ್ರು ಶನಿ ಶಿಗ್ನಾಪುರ್ಗೆ ಒಂದು ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಕವರ್ ಮಾಡ್ಕೊತೀವಿ. ಓಕೆನಾ? ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನಾವು ಸಂಜು ಬೈ ಅವ್ರ ಜೊತೆ ಹೋಗ್ತಾ ಇದೀವಿ ಕೂಪರ್ಗಾಂವ್ ರೈಲ್ವೆ ಸ್ಟೇಷನ್ಗೆ. ಅವರು ನಮ್ಮನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೇಫ್ ಆಗಿ. ಥ್ಯಾಂಕ್ ಯು ಬೈ, ಶುಕ್ರಿಯಾ. ಥ್ಯಾಂಕ್ ಯು. कितने साल से बर्न इधर ही हुआ है? तुम्हारा डैड, उसका डैड, सब इधर ही, सब शिर्डी लोग. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡು ನಮ್ಮವ್ರಿಗೆ. ನೋಡಿ, ಅವರು ಇವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಎಷ್ಟು ಜನರೇಷನ್ ಅಂದ್ರೆ ಈ ಬುಡ ಇಲ್ಲಿಂದಾನೇ ಇದೆ ಇವ್ರದ್ದು. ನಿಮ್ಮ ಫ್ಯಾಮಿಲಿ ಅವ್ರು ಸಾಯಿಬಾಬಾನ ಯಾರು ನೋಡಿದಾರ? दादा तक देखा, पर दादा को नहीं देखा. ನಿಮ್ ತಾತನ ಫ್ಯಾಮಿಲಿಯಲ್ಲಿ ನಿಮ್ಮ ತುಮಾರ ನಾನಾ देखा ಸಾಯಿಬಾಬಾ देखा होगा ಅಂದ್ರೆ ಅವ್ರು ಹೇಳ್ತಾ ಇದಾರೆ ನೋಡಿರ್ಬಹುದು. ಬಟ್ ಇವ್ರ ತಾತನ ಮಾತ್ರ ನೋಡಿದ್ದಾರೆ. ಅವ್ರ ದಾದಾ ಸಾಯಿಬಾಬಾ ಅವ್ರನ್ನ ನೋಡಿಲ್ಲ. ಬಟ್ ಇವ್ರ ತಾತ ಅವರು ಸಾಯಿಬಾಬಾ ಅವ್ರನ್ನ ನೋಡಿರ್ಬಹುದು ಅಂತ ಹೇಳ್ತಿದ್ದಾರೆ. ಬಟ್ ನೀವು ಇಲ್ಲಿ ಬನ್ನಿ, ಏನು ಸಾಯಿಬಾಬಾ ಅವರು ಪ್ರತ್ಯಕ್ಷ ಆಗಿರೋದು ಬೇವಿನ ಮರದ ಕೆಳಗಡೆ ಪ್ರತ್ಯಕ್ಷ ಆಗಿದ್ದಾರೆ ಅವರು. ಸ್ಪೆಷಲಿ ಮ್ಯೂಸಿಯಂ ನೋಡ್ಬೇಕು. ಅವ್ರು ಹಾಕೊಂಡಿದ್ದ ಬಟ್ಟೆ, ಅವ್ರು ಹಾಕೊಂಡಿದ್ದ ಚಪ್ಪಲಿ. ಇನ್ನೊಂದೇನ್ ಗೊತ್ತಾ, ನಾವು ಎಷ್ಟು ಲಕ್ಕಿ ಅಂತಂದ್ರೆ ಬೇವಿನ ಎಲೆ ಯಾರಿಗೂ ಸಿಕ್ಕಿಲ್ಲ. ಅಂದ್ರೆ ಸ್ವಲ್ಪ ಜನಕ್ಕೆ ಸಿಗುತ್ತೆ. ಬಟ್ ನಾವೆಷ್ಟು ಲಕ್ಕಿ ಅಂದ್ರೆ ಅಷ್ಟು ಜನ ಇದ್ರು ಕೂಡ ನಾವು ಹೋಗ್ತಾ ಇದ್ವಿ, ನಮ್ ಮುಂದೆನೆ ಬಿದ್ದಿದೆ. ಅದು ನಮ್ ಬ್ರೋ ಮುಂದೆನೆ ಬಿದ್ದಿದೆ. ಓಕೆ, ನಮ್ ಸಿಸಿ ಮುಂದೆ ಬಿದ್ದಿದೆ. ಓಕೆ, ನಮ್ ದೀದಿ ಮುಂದೆ ಬಿದ್ದಿದೆ. ಅದಕ್ಕೂ ಮುಂಚೆ ಒಬ್ರು ಆಲ್ರೆಡಿ ಕಾಯ್ತಾ ಇದ್ರು. ಅವ್ರು ಕಾಯ್ತಿರ್ಬೇಕಾದ್ರೆ ಎಕ್ಸಾಕ್ಟ್ ನಮ್ ಮುಂದೆ ಬಿತ್ತು. ತುಂಬಾ ಚೆನ್ನಾಗಿತ್ತು. ನಮ್ಮ ಅಕ್ಕ ಮತ್ತೆ ನಮ್ಮ ಅಣ್ಣ ತುಂಬಾ ವರ್ಷದಿಂದ ಬರ್ತಿದ್ದಾರೆ. ಅವ್ರ ಮದ್ವೆ ಅಣ್ಣ ಮತ್ತೆ ಬರ್ತಿದ್ರ, ಅವ್ರ ಮೊದ್ಲಿಂದ ಬರ್ತಾ ಇದ್ರು. ನಾನು ಇವತ್ತಿನವರೆಗೂ ಎಲ್ಲ ಪಡ್ಕೊಂಡಿದ್ದು ಎಲ್ಲ ಇವ್ರದೇ ಆಶೀರ್ವಾದ. ಎಲ್ಲ ಪಡ್ಕೊಂಡಿದ್ದು ಎಲ್ಲ ಇವ್ರ ಕಡೆಯಿಂದನೇ. ಹಾಗಾಗಿ ನಾನು ತುಂಬಾನೇ ನಂಬ್ತೀನಿ ಸಾಯಿಬಾಬಾ ಅವ್ರನ್ನ. ನಾನು ಬೇಡ್ಕೊಂಡಿದ್ದೆಲ್ಲ ನನಗೆ ಸಿಕ್ಕಿದೆ. ವರ್ಷಕ್ಕೆ ಒಂದ್ಸಲ ನಾನು ಖಂಡಿತ ಬಂದೇ ಬರ್ತೀನಿ. ಅದರಲ್ಲೂ ಕೂಡ ಏನೋ ಹೋಗ್ಬೇಕು ಅನ್ಸಿದ್ರೆ ಸಾಯಿಬಾಬಾ ಖಂಡಿತ ನಮಗೆ ಕಳಿಸ್ಕೊಳ್ತಾರೆ. ನಾವು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ಇವರಿಂದಾನೇ ನಾವು ಸಾಯಿಬಾಬಾ ಶಿರಡಿನ ನೋಡಂಗಾಗಿರೋದು. ಒನ್ಸ್ ಅಗೇನ್ ಅಕ್ಕ, ಬಾಬಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಕ್ಕನಿಂದ ನಾವು ಕೊನೆಗೂ ಶಿರಡಿ ಬಾಬಾನ ನೋಡಿದ್ವಿ, ದರ್ಶನ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಅದೇ ಖುಷಿ ಇದರಲ್ಲಿ ನಮ್ದೇನು ಇಲ್ಲ. ಆಕ್ಚುಲಿ ಸಾಯಿಬಾಬಾಗೆ ಯಾರು ಇಷ್ಟ ಆಗ್ತಾರೋ ಅವ್ರಾಗಿ ಕರ್ಸ್ಕೊತಾರೆ. ಸೊ ಈ ಸಲ ನಿಮ್ ಜೊತೆ ಬರೋದು ನಮ್ದು ಒಂದು ಏನು ಅಂತಾರಲ್ಲ, ಋಣ ಇದ್ದೇ ಇರೋ ಮೋಸ್ಟ್ಲಿ ಬರಕ್ಕೆ. ಸೊ ಅದೇ ಬಂದಿದ್ದೀವಿ.
ಇದು ಅಂತೂ 100% ಸತ್ಯ. ಯಾರು ಯಾರನ್ನು ಕರ್ಕೊಂಡು ಬರಲ್ಲ, ಸಾಯಿಬಾಬಾ ಕರೆದಾಗ ಎಲ್ಲರೂ ಬರೋದು. So ನಮಗೂ ಇವ್ರ ಜೊತೆ ಬಂದು ತುಂಬಾನೇ ಖುಷಿ ಆಯ್ತು. ಹಾಗೆ ಮುಂದೆ ಓಡಾಡ್ತಾನೆ ಇರ್ತೀವಿ. ಇಲ್ಲಿಂದ ಸ್ಟಾರ್ಟ್ ಆಗಿರೋ ನಮ್ ಬ್ಲಾಗ್ ಕೊನೆವರೆಗೂ ಇರುತ್ತೆ. Yes. ಕೊನೆವರೆಗೂ ಇರುತ್ತೆ. ಕೊನೆವರೆಗೂ ನಾವು 4 ಮಂದಿ ಸೇರೇ ಇರ್ತೀವಿ. ನಾವೆಲ್ಲರೂ ಮುದುಕರಾಗೋವರೆಗೂ ಬ್ಲಾಗ್ಸ್ ಹಿಂಗೆ ಇರುತ್ತೆ. ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಇದೇ ಚಾನೆಲ್ ಅಲ್ಲಿ ನಮ್ಮ ವೃದ್ಧನ ಮದುವೆನೂ ಆಗುತ್ತೆ. ಇದೇ ಚಾನೆಲ್ ನನ್ನ ಮಗಂದು ನನ್ನ ವೃದ್ಧದ್ದು ಮದುವೆ ಎಲ್ಲರಿಗೂ ಆಗುತ್ತೆ. ಆಗುತ್ತೆ. ಅಲ್ಲಿವರೆಗೂ ಈ ಬ್ಲಾಗ್ಸ್ ಹಿಂಗೆ ಇರುತ್ತೆ ಕಂಟಿನ್ಯೂಸ್ ಆಗಿ. ನಮ್ಮ ಬ್ಲಾಗಿಗೆ ನಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಇನ್ನು ರೀಸೆಂಟ್ ಇನ್ನು ಸದ್ಯದಲ್ಲೇ ಅವರು ಬ್ಲಾಗ್ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಮುಂಚೆ ಎಲ್ಲ ಅವ್ರು ವಿಡಿಯೋ ಹೇಳ್ತಾರೆ. Next. ಹಾ. ಇವಾಗ ಬೆಂಗಳೂರಿಗೆ ಹೋಗ್ತಿದ್ವಿ. ಕರ್ನಾಟಕ ಎಕ್ಸ್ಪ್ರೆಸ್. Thank you ಅಂತ. ಥ್ಯಾಂಕ್ ಯು. ಲವ್ ಯು ಆಲ್. Thank you. Yes. Love you all. ಓಕೆ Okay. Okay. ಎಂತ ಗುರೇರಪ್ಪ ಎಂತ ಕೊಡಲೆ. ಇನ್ನು ಸದ್ಯದಲ್ಲೇ ಇನ್ನು ಸ್ವಲ್ಪ ದಿನದ ಆದ್ಮೇಲೆ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ, ಹಾಗೆ ಲಾಗು ಸ್ಟಾರ್ಟ್ ಮಾಡ್ತಾರೆ. ಅವ್ರು ಆಕ್ಚುಲಿ ಚೆನ್ನಾಗಿ ಕಂಟೆಂಟ್ ಮಾಡ್ತಾ ಇದ್ರು, ಕಪಲ್ಸ್ ಕಂಟೆಂಟ್. ಸ್ವಲ್ಪ ಅವ್ರದ್ದೇನೋ ಕೆಲಸದ ಪ್ರಾಬ್ಲಮ್ ಇಂದ ವಿಡಿಯೋಸ್ಗಳು ಮಾಡೋಕ್ಕಾಗಿಲ್ಲ. ಇನ್ನು ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಚಾನೆಲ್ನ ನಾನು ಇಲ್ಲಿ ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ. ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಓಕೆನಾ, ಅದಕ್ಕೊಂದು ವಿಡಿಯೋ ಮಾಡ್ತೀವಿ. ನಮ್ಗೆ ಹೆಂಗ್ ಪ್ರೀತಿ ತೋರಿಸಿದಾರ, ನಮ್ಗೆ ಹೆಂಗ್ ಸಪೋರ್ಟ್ ಮಾಡಿದಾರ, ಅವ್ರಿಗೂ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವು ಅವ್ರ ಚಾನಲಲ್ಲಿ ಸಾರಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಅವ್ರ ವಿಡಿಯೋ ನೋಡಿರ್ತೀರಾ. ಸ್ವಲ್ಪ ಈಗ ಒಂದು 2 ತಿಂಗಳಿಂದ ಕಡಿಮೆ ಆಗಿದೆ. ಹೌದು. 6 ಮಂತ್ ಇಂದ ಕಡಿಮೆ ಆಗಿದೆ. ಯಾಕಂದ್ರೆ ಅವ್ರ ಮನೆ ಯಾವುದೋ ಒಂದು ಕೆಲಸದಲ್ಲಿ busy ಇರೋದು ಪ್ರಾಪರ್ಟಿ ಇದೆ. ಬಿಸಿ ಆಗಿದ್ದಕ್ಕೆ So ಮುಂದೆ continue ಆಗುತ್ತೆ. ಇವಾಗ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಸಪೋರ್ಟ್ ಮಾಡಿ. ನಾವಂತೂ ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತೀವಿ. ಒಳಗೆ ನಾವು ಯಾವತ್ತಾದ್ರೂ ready. ರೆಡಿ. ಓಕೆ ಬನ್ನಿ ಸ್ಟೇಷನ್ಗೆ ಹೋಗೋಣ. Okay. ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ ನಾವು. Okay. ನಮ್ಮ Bye. ಅಭ್ಯಾಸ ಒಂಚೂರು ಸ್ಟೇಷನ್ ಮತ್ತೆ ಸಿಗೋಣ. ಸೊ ಹಂಗಾಗಿ ಇವಾಗ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾ ಇದೀನಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ. Okay. Bye bye. ಸಿಗೋಣ ಮತ್ತೆ. We continue. ಟು ಬಿ ಕಂಟಿನ್ಯೂ. ಹೆಂಗಿದೆ ಅಕ್ಕ ಅವ್ರ ಕಡೆ ಬ್ಯಾಗ್ ಕೊಟ್ಟು ನಾವು ನಡ್ಕೊಂಡ್ ಬರೋದು ಬಿಂದಾಸ್ ಆಗಿ? ತೋರ್ಸು ಒಂದ್ಸಲ ಅವ್ರು ಹೆಂಗಿದ್ದಾರೆ. ತೋರ್ಸಿದ್ದು ಅಲ್ಲಿ ಮಾಡ್ಬೇಕು ಕೆಲಸ ಮಾಡ್ಬೇಕು. ನಿಮ್ಮನ್ನೇ ಓದ್ಕೊಂಡಿದ್ದೆ ಬ್ಯಾಗ್. ಅಯ್ಯೋ ಡೌ ಬ್ಯಾಗಿನ ದೊಡ್ಡ ವಿಷಯ. ಅದು ಇತ್ತು. ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇನ್ನು ಟ್ರೈನ್ ಬರೋ ತನಕ ವೇಟ್ ಮಾಡಬೇಕು. ಅಲ್ಲಿ ತನಕ ಏನಾದ್ರು ತರಲೆ ಗಿರ್ಲೆ ಎಲ್ಲ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಕ್ಕೆಲ್ಲ ಟೈಮ್ ಆಯ್ತು ಬೇಜಾನ್. ಓಕೆ, ಟ್ರೈನ್ ಬಂದಮೇಲೆ ಆಮೇಲೆ ಸ್ವಲ್ಪ ವಿಡಿಯೋ ಮಾಡೋಣ.